ಪ್ರಾಮಿಸ್. ಹೇಗೆ ಬರೋದು, ಎಲ್ಲಿಗೆ ಬರೋದು? ಎಲ್ಲ ವಿಚಿತ್ರ ಅನಿಸ್ತಿದೆ ಸುವಾಸ. ಇದು ಭೂತದ ಕೆಲಸನೇ ಇರಬೇಕು ಕಣೋ. ಅನುಮಾನನೇ ಇಲ್ಲ, ಈ ಕರಾಮತ್ತು ಆ ಭೂತದ್ದೇ. ನೋಡಿದ್ರಾ, ಸುಮ್ಮನೆ ನನ್ನ ಮೇಲೆ ಆರೋಪ ಹೊರಿಸಿದ್ರಲ್ಲ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ. ಇರು, ಅದು ಭೂತ ಮುಟ್ಟಿರೋ ಫೋನು, ಹಾಗೆ ಮುಟ್ಟಬಾರ್ದು. ದೇವ್ರ ನೆನೆಸ್ಕೊಂಡು ಮುಟ್ಟಬೇಕು ಕಣೋ. ನಾನೇ ತರ್ತೀನಿ. ಹತ್ತೇಳು ಸ್ವಾಮಿ, ಆ ಫೋನು ಢಮ್ ಅಂದೇ ಇರ್ಲಪ್ಪ. ಅಲ್ಲ, ನಿಮ್ಮ 3 ಜನರ ಫೋನ್ ಸಿಕ್ತು, ನನ್ನ ಫೋನಲ್ಲಿ. ಹೌದಲ್ವಾ, ಭೂತ ಒಂದು ಫೋನ್ ಇಟ್ಕೊಂಡು ಏನು ಮಾಡ್ತಾ ಇದೆ? ನರಹರಿ, ಅವತ್ತು ಸಾಕ್ಷಿ ನಿನ್ನ ಫೋನ್ ಕದ್ದು ತಗೊಂಡು ಹೋಗಿ ಆ ರಘುಗೆ ಫೋನ್ ಮಾಡಿದ್ಲು. ನಿನಗೆ ಜ್ಞಾಪಕ ಇದೆಯಾ? ಇವತ್ತು ಆ ಭೂತ ವಾಸಂತಿ ಫೋನ್ನ ಸಾಕ್ಷಿಗೆ ಕೊಟ್ಟಿರತ್ತೆ. ಆ ಫೋನು ಸಾಕ್ಷಿ ರೂಮಲ್ಲೇ ಇರುತ್ತೆ. ಕರೆಕ್ಟ್ ಅತ್ತೆ, ನಿಮ್ಮ ತಲೆ ಒಂದ್ಕೆ ಥರ ಚಿಗುರೋದೇ ಇಲ್ಲ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಪಾರ್ತೆ ನಿಮ್ಮ ಹತ್ರ ಅವಾಗ ಚಿಗುರತ್ತೆ. ಬನ್ನಿ ಎಲ್ಲ ಸಾಕ್ಷಿ ರೂಮ್ ಹೋಣ, ಅವಳಲ್ಲಿ ಏನು ಮಾಡ್ತಾ ಇದ್ದಾಳೆ ನೋಡ. ನಡಿ 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 ನಡಿ. ಅಬ್ಬಾ, ಜೈ ಕರ್ನಾಟಕ, ನಿನಗೆ ತುಂಬ ಥ್ಯಾಂಕ್ಸ್. ನಿನಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ ವಿಶ್ವಾಸನಪ್ಪ. ಏನಾದರೂ ಸಮಯಕ್ಕೆ ಸರಿಯಾಗಿ ಬಂದು ಆ ಫೋನ್ಗಳನ್ನ ಕೆಳಗಡೆ ಹಾಕ್ತಾ ಇದ್ದಿದ್ರೆ ಆ ಪಿಶಾಚಿ ನನ್ನ ಕೊಲೆನೇ ಮಾಡಿಬಿಡ್ತಿದ್ಲು ಇವತ್ತು. ನಿನಗೆ ತುಂಬ ಥ್ಯಾಂಕ್ಸ್. ಜೈ ಕರ್ನಾಟಕಗೆ ಜೈ, ಜೈ ಕರ್ನಾಟಕಗೆ ಜೈ. ಗೊತ್ತಾಯ್ತಾ ರಘು, ಆ್ಯಕ್ಚುಲಿ ನಾನಿಲ್ಲಿ ಫಸ್ಟ್ ಟೈಮ್ ಬಂದಿದ್ದಾಗ ನೋಡ್ಕೊಂಡಿದ್ದಷ್ಟೇ, ಅಷ್ಟು ಆ್ಯಕ್ಯುರೇಟಾಗಿ ಗೊತ್ತಿಲ್ಲ. ಹಾಂ, ನಿನ್ಗೊಂದು ಕ್ಲೂ ಕೊಟ್ಟಿದ್ದೆ ಅಲ್ವಾ, ದೊಡ್ಡ ಬಂಗ್ಲೆ ಅಂತ ಯಾರನ್ನಾರು ಕೇಳು, ಅವ್ರು ಹೇಳ್ತಾರೆ. ಸಾಕ್ಷಿ, 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 ಬಾಗಿಲು ತೆಗಿ. ಸಾಕ್ಷಿ, ಒಳಗೆ ಏನೇ ಮಾಡ್ತಾ ಯಾ? ಬಾಗಿಲು ತೆಗಿಯ. ದೊಡ್ಡಪ್ಪ ಒಳಗಡೆ ಬಂದೇ ಬಿಡ್ತಾರಲ್ಲಪ್ಪ, ಏನ್ ಮಾಡೋದೀಗ? ಸಾಕ್ಷಿ, ಕರಿತಿರೋದು ಕೇಳಿಸಿಲ್ವಾ? ಬಾಗಿಲು ತೆಗಿ. ಸಾಕ್ಷಿ, ಮರ್ಯಾದಿಂದ ಬಾಗಿಲು ತೆಗಿ. ನೀನು ಫೋನ್ನಲ್ಲಿ ಮಾತಾಡ್ತಿದೀಯ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ವಾಸಂತಿ ಫೋನ್ ಏನಾದ್ರೂ ನಿನ್ ರೂಮಲ್ಲಿ ಸಿಗ್ಬೇಕು, ಅವಾಗಿದೆ ನೋಡು ನಿನ್ ಕತೆ. ಅಮ್ಮ
ಸುಮ್ಮನೆ ಇರ್ತೀರಾ? ಸಾಕ್ಷಿ ಸಾಕ್ಷಿ, ನೀನು ಈ ಥರ ಬಾಗಿಲು ಹಾಕೊಂಡ್ಬಿಟ್ರೆ ನಮಗೆಲ್ಲ ಗಾಬರಿ ಆಗುತ್ತಮ್ಮ. ಬಾಗಿಲು ತೆಗಿಮ್ಮ. ಸಾಕ್ಷಿ ಹೇಳೋದು ಕೇಳಿಸ್ತಿಲ್ವಾ? ಬಾಗಿಲು ತೆಗಿ. ಇವ್ನು ಒಳ್ಳೆ ಮಾತು ಬಗಲ್ಲ ಅಂತ ಕಾಣುತ್ತೆ. ಏನು ಇವ್ನು ಬಾಗಿಲು ತೆಗಿದ್ರೆ ಒಳಗೆ ಬರಕ್ಕೆ ಬರಲ್ವಾ? ಬರಕ್ಕೆ ವಾಸ್ ಬರೋ. ಏಯ್. ಮಾಡಿದ್ ಸಾಕು. ಫೋನ್ ಎಲ್ಲಿಟ್ಟಿದೆಯಾ ಹೇಳು. ನನ್ನ ಫೋನ್ ಎಲ್ಲಿದೆ ಅತ್ತೆ? ಅವತ್ತು ಅಮ್ಮನೇ ಪುಡಿ ಪುಡಿ ಮಾಡಿ ಆಯ್ತಲ್ಲ. ನಿನ್ನ ಫೋನ್ ಅಲ್ಲಮ್ಮ, ವಾಸಂತಿ ಫೋನ್ ಎಲ್ಲಿ ಅಂತ ಕೇಳ್ತಾ ಇರೋದು. ಅತ್ತೆ, ಅವರ ಫೋನು ಅವರ ಬಳಿಯೇ ಇರಬೇಕಲ್ಲವೇ? ಈ ಮನೆಯಲ್ಲಿ ಭೂತದ ಕಾಟ ಜಾಸ್ತಿ ಆಗಿದೆ ಅಂತ ದೇವರಲ್ಲಿ ಪೂಜೆ ಮಾಡ್ತಾ ಇದ್ದೆ, ಅದಕ್ಕಾಗಿ ಬಾಗಲು ತೆಗೆಯಲಿಲ್ಲ ಅಷ್ಟೇ. ಏ ಲಡ್ಡು, ನೀನು ಇಲ್ಲೇನೋ ಮಾಡ್ತಿದ್ಯಾ? ಅಣ್ಣ ಬೆಂಕಿ ಪಟ್ಟಣ ತಂದು ಕೊಡೋದಕ್ಕೆ ಬಂದಿದ್ದ ಅಷ್ಟೇ. ಏ ಸುವಾಸ, ಇವನು ಮ್ಯಾಚ್ ಬ್ಯಾಕ್ ಕೊಡಕ್ ಬಂದಿರಲ್ಲ, ಬೆಂಕಿ ಹಚ್ಚಕ್ ಬಂದಿರ್ತಾನೆ. ಇವಳು ಏನು ಕೇಳೋದು? ಎಲ್ಲ ನಾವೇ ಹುಡ್ಕೋಣ. ಎಲ್ಲ ಹುಡುಕಿ ರೆಡಿ. ಏ ಲಡ್ಡು, ಏನೋ ನೋಡ್ತಾ ಇದ್ಯಾ? ನನಗೆ ಗೊತ್ತು ನೀನೇ ತಗೊಂಡಿದ್ಯಾ ಅಂತ. ಬರಲಿ ಬರಲಿ. ಏಯ್, ನಿನಗೆ ಹೇಳ್ತಾ ಇರೋದು, ಬರ ಇಲ್ಲಿ. ಪ್ಲೀಸ್ ಮೊಬೈಲೇ ಪ್ಲೀಸ್. ಇಲ್ಲ, ನಾವು ಸುಮ್ಮನೆ ಸಾಕ್ಷಿ ಮೇಲೆ ಅನುಮಾನ ಪಟ್ಬಿಟ್ವಿ. ನನಗೇನು ಗೊತ್ತು, ಈ ಅತ್ತೆ ಮಾತು ನೆಚ್ಕೊಂಡು ನಾವಿಲ್ಲಿ ಬಂದಿದ್ದಾಯ್ತು. ಸಾರಿ ಸಾಕ್ಷಿ. ಹಾಗಾದ್ರೆ ಅಕ್ಕನ ಫೋನ್ ಎಲ್ಲೋಯ್ತು? ಇಲ್ಲೇ ಎಲ್ಲೋ ಇರುತ್ತೆ, ಹುಡುಕಿದ್ರೆ ಸಿಗುತ್ತೆ. ಹೌದು, ನಾನು ರೂಮಲ್ಲಿ ಇನ್ನೊಂದ್ಸಲ ಹುಡುಕ್ತೀನಿ. ಸಾಕ್ಷಿ, ಬೇಜಾರು ಮಾಡ್ಕೋಬೇಡಮ್ಮ. ನಾವೆಲ್ಲ ಸುಮ್ಮನೆ ನಿನ್ನ ಮೇಲೆ ಅನುಮಾನ ಪಟ್ವಿ. ನಮ್ಮ ಕಡೆಯಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡು. ಹೋಗಲಿ ಬಿಡಿ ಅತ್ತಿಗೆ,
ಅದಕ್ಕೆ ಯಾಕೆ ನೀವು ಕ್ಷಮೆ ಕೇಳುವಿರಿ? ನಾನು ತಪ್ಪು ಮಾಡಿಲ್ಲ ಎಂದು ನಿಮಗೆ ಗೊತ್ತಾಯ್ತಲ್ಲವೇ? ಅಷ್ಟೇ ಸಾಕು. ನಡೀರಿ ಹೋಗೋಣ. ಹೋಗು ಹೋಗು, ಇನ್ನು ಯಾಕೆ ಅಲ್ಲೇ ನಿಂತಿದ್ಯಾ? ಭೂತ 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 ಅಲ್ಲ ದೊಡಮ್ಮ, ನಾನೇ ಮೊಬೈಲ್ನ ಮ್ಯಾಜಿಕ್ ಮಾಡಿ ಬರ್ಸಿದ್ದು. ಈ ಫೋನ್ ಏಕಾಏಕಿ ಇಲ್ಲಿ ಹೇಗೆ ಬಂದ್ಬಿತ್ತು? ಇದು ಭೂತದ ಕೆಲಸನೇ. ಈ ಫೋನ್ ಈಗ ಇದ್ದಕ್ಕಿದ್ದ ಹಾಗೆ ನನ್ನ ರೂಮಿಗೆ ಬಂದಿದೆ ಅಂದರೆ ಯಾರೋ ಇದನ್ನು ಹೊರಗೆ ತೊಗೊಂಡು ಹೋಗಿ ಗ್ಯಾರಂಟಿ ಯೂಸ್ ಮಾಡಿರಬೇಕು. ಕಾಲ್ ಲಿಸ್ಟ್ ನೋಡಿದ್ರೆ ಎಲ್ಲ ಗೊತ್ತಾಗತ್ತೆ. ಕಾಲಿಸ್ಟ್ ಅಂದ್ರೆ ಏನು? ಏನೋ ಗೊತ್ತಾಗ್ತಿಲ್ವಲ್ಲ. ಹಾ, ಹೆಡ್ಫೋನ್ ನಾನು ಕೇಳ್ತೀನಿ ಕಾಲಿಸ್ಟ್ ಅಂದ್ರೆ ಏನು ಅಂತ. ಅತ್ತೆ, ಅಂಜಲಿ ದೊಡ್ಡಪ್ಪಂಗೆ ಚೆನ್ನಾಗಿ ಚೆಳ್ಳೆ ಹಣ್ಣು ತಿನ್ಸಿದ್ಲು. ಎಲ್ಲಾರು ಹುಡುಕಿ ಸಾಕಾಗಿ ಹಾಕ್ಮೋರೆ ಹಾಕೊಂಡೋದ್ರು. ಹೌದು ಕಣೋ ಲಡ್ಡು, ಎಲ್ಲರೂ ರೂಮ್ ಒಳಗೆ ಬಂದಾಗ ನನಗೆ ಫುಲ್ ಟೆನ್ಷನ್ ಆಗೋಗಿತ್ತು. ಇವತ್ತು ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಅಂದ್ಕೊಂಡಿದ್ದೆ. ಆದರೆ ಅಂಜಲಿ ಎಲ್ಲರ ಫೋನು ಆಚೆ ತಗೊಂಡು ಹೊಟ್ಟೋದ್ಲು. ಅದಕ್ಕೆ ನಾನು ಅವ್ಳಿಗೆ ಮ್ಯಾಜಿಕ್ ಅಂಜಲಿ ಅನ್ನೋದು. ಅತ್ತೆ, ನೀವು ನೋಡ್ತಾ ಇರಿ, ಹೋಲಿ ದಿವಸ ಅಂಜಲಿ ರಘು ಅಂಕಲ ಮೀಟ್ ಮಾಡಿಸ್ತಾಳೆ. ಲಡ್ಡು, ನಿಜವಾಗ್ಲೂ ಆ ಪುಟ್ಟ ಹುಡುಗಿ ಕೈಲಿ ಕೆಲಸ ಆಗತ್ತಾ? ಯಾಕಾಗಲ್ಲ ಅತ್ತೆ, ಅವಳು ಪುಟ್ಟೋಳೆ ಇರ್ಬೋದು. ಅವಳು ಒಂದ್ಸತಿ ಪ್ರಾಮಿಸ್ ಮಾಡಿದ್ಮೇಲೆ ಏನು ಬೇಕಾದ್ರೂ ಮಾಡ್ತಾಳೆ. ಸರಿ, ಈಗ ಎಲ್ಲಿದ್ದಾಳೆ ಅವಳು? ದೊಡ್ಡಮ್ಮನ ಫೋನನ್ನು ರೂಮಲ್ಲಿ ಇಡಕ್ಕೆ ಹೋದ್ಲಲ್ಲ, ಗೇಮ್ಸ್ ಆಡ್ಕೊಂಡು ಕಾಲೇಜ್ ನೋಡ್ಕೊಂಡು ಕೂತಿರ್ತಾಳೆ. ಲಡ್ಡು, ಬೇರೆಯವ್ರ ಫೋನಲ್ಲಿ ಕಾಲ್ ಲಿಸ್ಟ್ ಚೆಕ್ ಮಾಡೋದು ಬ್ಯಾಡ್ ಹ್ಯಾಬಿಟ್. ನಿನ್ನ ಬುದ್ಧಿನ ಅವಳಿಗೂ ಹೇಳ್ಕೊಡ್ತಿದ್ಯಾ? ಗಾಡ್, ಏ ಲಡ್ಡು, ಒಂದು ದೊಡ್ಡ ಎಡವಟ್ಟಾಗೋಗಿದೆ ಕಣೋ. ಏನಾಯ್ತತ್ತೆ? ಯಾಕೆಷ್ಟು ಗಾಬರಿ ಆಗಿದ್ದೀರಾ? ಅದು ರಘು ಜೊತೆ ಮಾತಾಡಾದ್ಮೇಲೆ ಕಾಲ್ ಡಿಲೀಟ್ ಮಾಡೋದೇ ಮರ್ತೋಯ್ತು. ಅದಕ್ಕೆ ಏನಾದರೂ ಕಾಲ್ ಲಿಸ್ಟ್ ಚೆಕ್ ಮಾಡಿದರೆ ನಾನು ರಘು ಜೊತೆ ಮಾತಾಡಿರೋದು ಅಂತ ಅವ್ರಿಗೆ ಗೊತ್ತಾಗೋಗುತ್ತೆ. ಅಯ್ಯಯ್ಯೋ, ಎಂಥ ಕೆಲಸ ಮಾಡಿಬಿಟ್ರಿ ಅತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ನಾನು ಏನಾದರೂ ಮಾಡ್ತೀನಿ. ಅಂಜಲಿ, ಅಂಜಲಿ, ರಘು ಜೊತೆ ಮಾತಾಡಿದ ಖುಷಿಲಿ ಕಾಲ್ ಲಾಗ್ ಡಿಲೀಟ್ ಮಾಡೋದೇ ಮರ್ತ್ಬಿಟ್ನಲ್ಲಪ್ಪ. ಲೇ, ಎಲ್ಲರಿಗೂ ನನ್ನ ಮೇಲೆ ಡೌಟು. ಏನಾದರೂ ಕಾಲ್ ಲಿಸ್ಟ್ ಚೆಕ್ ಮಾಡಿ ಅಣ್ಣಂಗೆ ಹೇಳಿಬಿಟ್ರೆ ನನ್ನ ಕತೆ ಮುಗ್ದೋಯ್ತು. ಛೇ, ಎಂಥ ಕೆಲಸ ಮಾಡಿಬಿಟ್ಟೆ. ಈ ಅನ್ನೋನ್ ನಂಬರ್ಗೆ ಯಾರು ಈ ಸ್ವಲ್ಪ ಹೊತ್ತಿನ ಮುಂಚೆನೇ ಫೋನ್ ಮಾಡಿದ್ದಾರೆ.
ಔಟ್ಗೋಯಿಂಗ್ ಕಾಲು. ಅಲ್ಲ, ಈ ಮೊಬೈಲ್ನ ನಾನು ಆಗಲೇ ರೂಮಲ್ಲೆಲ್ಲ ಹುಡುಕ್ದೆ, ಎಲ್ಲೂ ಇರಲಿಲ್ಲ. ಹೊರಗಡೆನೂ ಹುಡುಕ್ದೆ. ಆಮೇಲೆ ಸಾಕ್ಷಿ ರೂಮಲ್ಲೂ ಎಲ್ಲರೂ ಹುಡುಕಿದ್ವಿ, ಅಲ್ಲೂ ಇರಲಿಲ್ಲ. ಸಾಕ್ಷಿನೂ ಅವಳು ರೂಮಲ್ಲೇ ಇದ್ದಾಳೆ. ಈಗ ಇದನ್ನು ಇಲ್ಲಿ ತಂದು ಹಾಕಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ಎಡವಟ್ಟ ಆಗೋಗಿದೆ. ಎಡವಟ್ಟ ಏನದು? ಸಾಕ್ಷಿ ರಘುಂಕಲ್ ಜೊತೆ ಮಾತಾಡಿ ಕಾಲನ್ನು ಡಿಲೀಟ್ ಮಾಡ್ದೆ ಮರ್ತೋಗಿದ್ದಾರೆ. ದೊಡ್ಡಮ್ಮ ಏನಾದರೂ ಅದನ್ನ ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಸಾಕ್ಷಿ ರಘುಂಕಲ್ ಜೊತೆ ಮಾತಾಡಿದ್ರು ಅಂತ ಎಲ್ಲರಿಗೂ ಗೊತ್ತಾಗೋಗುತ್ತೆ. ಹೌದಾ? ಕಾಲ್ ಇಷ್ಟಂದ್ರೆ ಏನು? ನಾವು ಬೇರೆಯವ್ರಿಗೆ ಫೋನ್ ಮಾಡ್ತೀವಲ್ಲ, ಅದು ಒಂದು ಕಡೆ ಬರೆದು ಹಿಡ್ಕೊಂಡಿರುತ್ತೆ. ನಾವು ಫೋನ್ ತೆಗೆದು ನೋಡಿದಾಗ ನಾವು ಯಾರ್ಯಾರ ಜೊತೆ ಮಾತಾಡಿದ್ವಿ ಅಂತೆಲ್ಲ ಗೊತ್ತಾಗುತ್ತೆ. ಅಂದ್ರೆ ಸಾಕ್ಷಾತ್ ರಘು ಅಂಕಲ್ಗೆ ಫೋನ್ ಮಾಡಿರೋದು ಗೊತ್ತಾಗತ್ತಾ? ಹ್ಞೂ, ಅದಕ್ಕೆ ನಾನು ಓಡ್ ಬಂದಿದ್ದು. ದೊಡ್ಡಮ್ಮ ಕಾಲ್ ಲಿಸ್ಟ್ ನೋಡೋಕ್ಕಿಂತ ಮುಂಚೆ ನಾವೇನಾದರೂ ಮಾಡಲೇಬೇಕು ಅಂಜಲಿ. ಅಯ್ಯೋ, ಮತ್ತೆ ದೊಡ್ಡಮ್ಮ ಫೋನ್ ತೆಗ್ದೇನಾರ ನೋಡ್ತಾ ಇದ್ರಲ್ಲ. ಹೌದಾ? ನೋಡಬಿಟ್ರ? ಅಲ್ಲಿಗೆ ಅತ್ತೆ ಕತೆ ಮುಗೀತು. ಅತ್ತೆ ರಘು ಅಂಕಲಿಗೆ ಫೋನ್ ಮಾಡಿದ್ದು ಗೊತ್ತಾಗಿರುತ್ತೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಏನು ಮಾಡೋದು ಈಗ? ಏನು ಮಾಡೋದು? ಏನು ಮಾಡೋದು? ಅಯ್ಯೋ ಹೌದಾ? ಏನ್ ಮಾಡೋದೀಗ? ಏನ್ ಮಾಡೋದು ಅಂತ ಐಡಿಯಾನೇ ಬರ್ತಾ ಇಲ್ವಲ್ಲಪ್ಪ. ನೀನೀಗ ತಲೆ ಕುಟ್ಕೊಂಡು ನಿಂತ್ಕೊಂಡ್ರೆ ಅತ್ತೆ ಫ್ಯಾನ್ಗೆ ಸೀರೆ ಹಾಕೋತಾರಷ್ಟೇ. ಅಯ್ಯೋಯ್ಯೋ ಹೌದಾ? ಮತ್ತೆ ಅತ್ತೆಗೆ ಆಗಲ್ಲ, ಆಗಕ್ ಬಿಡಲ್ಲ. ನಿಂತ್ಕೋ. ಇವಳಲ್ಲಿ ಏನು ಮ್ಯಾಜಿಕ್ ಮಾಡ್ತಾಳೆ ಏನೋ. ನಾನು ಅಲ್ಲಿಗೆ ಹೋದರೆ ದೊಡ್ಡಮ್ಮಂಗೆ ಡೌಟ್ ಬಂದ್ಬಿಡುತ್ತೆ. ಏನಿದ್ರು ಅಂಜಲಿನೇ ಮಾಡಬೇಕು. ಇದೇ ನಂಬರ್ಗೆ ಮತ್ತೆ ನಾನು ಕಾಲ್ ಮಾಡಿ ಕೇಳಿದ್ರೆ ಖಂಡಿತ ಇದು ಯಾರ್ದು ಅನ್ನೋದು ಗೊತ್ತಾಗತ್ತೆ. ಹಾಗೆ ಮಾಡ್ತೀನಿ. ಸಾಕ್ಷಿ, ನಾನು ಆಗಲೇ ಮಾತಾಡ್ತಿದ್ದೆ, ಫೋನ್ ಕಟ್ಟಾಗಿ ಹೋಗ್ಬಿಡ್ತು. ಸೊ ಓಕೆ, ನಿನ್ನ ಮನೆ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಪದೇ ಪದೇ ಫೋನ್ ಮಾಡಿ ನೀನು ಸಿಕ್ಕಾಕೊಳ್ಳೋದಕ್ಕೆ ಹೋಗ್ಬೇಡ. ಖಂಡಿತವಾಗ್ಲೂ ಹೋಳಿ ದಿನ ನಾನು ನಿಮ್ಮ ಮನೆಗೆ ಬರ್ತೀನಿ. ಅಯ್ಯಯ್ಯೋ, ಅಂದರೆ ಸಾಕ್ಷಿ ನನ್ನ ಫೋನಿಂದ ಆ ರಘು ಫೋನ್ ಮಾಡಿದಾಳಾ? ಅಯ್ಯಯ್ಯೋ, ಸಾಕ್ಷಾತ್ ರಘು ಅಂಕಲ್ಗೆ ಫೋನ್ ಮಾಡ್ತಾರೆ ಅಂತ ದೊಡ್ಡಮ್ಮಂಗೆ ಗೊತ್ತಾಗೋಯ್ತಾ? ಹಾಗಾದ್ರೆ ಸಾಕ್ಷಿ ಇನ್ನೂ ಆ ರಘು ಕಾಂಟ್ಯಾಕ್ಟಲ್ಲಿ ಇದ್ದಾಳೆ ಅಂತ ಆಯಿತು. ಅಯ್ಯೋ ದೇವ್ರೆ, ಈಗ ಈ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾದರೆ ದೊಡ್ಡ ರಾಧ ಅಂತ ಆಗತ್ತೆ. ಇವರಂತೂ ಸಾಕ್ಷಿನ ಖಂಡಿತ ಕ್ಷಮಿಸಲ್ಲ. ಪ್ಲೀಸ್ ದೊಡ್ಡಮ್ಮ, ಈ ವಿಷಯ ಯಾರಿಗೂ ಹೇಳ್ಬೇಡಿ. ಈ ವಿಷಯನ ನಾನು ಯಾರಿಗೂ ಹೇಳ್ದೆ ಮುಚ್ಚಿಟ್ರೆ ಸಾಕ್ಷಿ ಭವಿಷ್ಯನ ಹಾಳು ಮಾಡಿದೆ ಅನ್ನೋ ಪಾಪ ಪ್ರಜ್ಞೆ ನನ್ನ ಜೀವನ ಪರ್ಯಂತ ಕಾಡ್ತಾ ಇರುತ್ತೆ. ಛೇ, ಸಾಕ್ಷಿ ನನ್ನ ಎಂಥ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ಬಿಟ್ಲು. ಇಲ್ಲ, ಸಾಕ್ಷಿ ಫೋನ್ ಮಾಡಿದ ವಿಷಯ ಮನೇಲಿ ಎಲ್ಲರಿಗೂ ಗೊತ್ತಾಗಲೇಬೇಕು. ನನಗೆ ಸಾಕ್ಷಿ ಭವಿಷ್ಯ ಮುಖ್ಯ. ಮುಂದೆ ಅವಳು ಚೆನ್ನಾಗಿರಬೇಕು. ಅದೇ ಸರಿ, ಸಾಕ್ಷಿ ಆ ರಘುಗೆ ಫೋನ್ ಮಾಡಿದಾನ ನಾನು ಮನೇಲಿ ಎಲ್ಲರಿಗೂ ಹೇಳ್ಬಿಡ್ತೀನಿ. ರೀ ರೀ ಏನು ಅಂದರೆ? ಅಯ್ಯಯ್ಯೋ, ಫೋನ್ ವಿಷಯ ಎಲ್ಲರಿಗೂ ಹೇಳ್ಬಿಡ್ತಾರಲ್ಲಪ್ಪ. ಏನ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲಪ್ಪ.